ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಳೆ ಕೊಯ್ಲು ಪ್ರಬಂಧ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೀಠಿಕೆ: ನೀರು ನಮ್ಮ ಜೀವನಾಡಿಯಾಗಿದೆ. ಎಲ್ಲ ನೈಸರ್ಗಿಕ ಜೀವಜಂತುಗಳು, ಗಿಡ ಮರಗಳಿಗೆ ನೀರು ಅತ್ಯವಶ್ಯಕ. ಇಂತಹ ಅಮೂಲ್ಯ ಜಲ ಮೂಲವೇ ಕುಸಿಯುತ್ತಿರುವುದಕ್ಕೆ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲ ವೃದ್ಧಿಸಲು ಸಂಚಯನಗೊಳಿಸುವ ಸದ್ಬಳಕೆಯ ಯೋಜನಾ ವಿಧಾನವೇ ಮಳೆ ಕೊಯ್ಲು. ಇದು ಪೀಠಿಕೆಯಾಗಿದೆ. ಇದಾದ ನಂತರ ವಿವರಣೆ. ಬಿದ್ದ ಮಳೆ ನೀರು ಹರಿದು ಚರಂಡಿ ಸೇರಿ ವ್ಯರ್ಥವಾಗಿ ಎಲ್ಲೆಲ್ಲೂ ಹರಿದು ಹೋಗುತ್ತದೆ. ಅದನ್ನು ಶೇಖರಿಸಿಟ್ಟುಕೊಳ್ಳುವುದರಿಂದ ಪುನರ್ಬಳಕೆಗೆ ಯೋಗ್ಯವಾಗುತ್ತದೆ. ಕೃಷಿ ಮತ್ತು ಕೃಷಿಯೇತರ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹಣಾ ರಚನೆಗಳಲ್ಲಿ ಶೇಖರಿಸುವುದಲ್ಲದೆ ಮನೆಯ ಮೇಲ್ಛಾವಣಿಯ ಮಳೆ ನೀರನ್ನು ಶೇಖರಿಸುವುದಾಗಿದೆ. ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ 57% ಮುಂಗಾರು ಮಳೆಯಾಗುತ್ತದೆ. ಆ ವೇಳೆಯಲ್ಲಿ ಮಳೆ ನೀರು ಸಂಗ್ರಹ ಸುಲಭವಾಗಿರುತ್ತದೆ. ಕೃಷಿ ಹೊಂಡಗಳು ಮನೆಯ ಪಕ್ಕದ ಮಳೆ ಕೊಯ್ಲು ಹೊಂಡದಲ್ಲಿ ಸಂಗ್ರಹಿಸಬೇಕು. ಮರುಬಳಕೆಯೊಂದಿಗೆ ಮುಖ್ಯವಾಗಿ ಈ ನೀರು ಭೂಮಿಯಲ್ಲಿ ಮತ್ತೆ ಇಂಗುವುದರಿಂದ ಸಹಜವಾಗಿ ಅಂತರ್ಜಲದ ಮಟ್ಟ ವೃದ್ಧಿಯಾಗುತ್ತದೆ. ಭೂಮಿಯು 71% ನೀರಿನಿಂದ ಆವೃತವಾಗಿದ್ದರೂ 3% ಮಾತ್ರ ಕುಡಿಯುವ ಶುದ್ಧ ನೀರಿದೆ. 97% ಸಮುದ್ರ, ಸಾಗರಗಳ ಉಪ್ಪು ನೀರು ಬಳಕೆಗೆ ಯೋಗ್ಯವಾಗಿಲ್ಲ. ಕಡಿಮೆ ಪ್ರಮಾಣದಲ್ಲಿರುವ ಈ ಶುದ್ಧ ನೀರು ಮಳೆಯ ರೂಪದಲ್ಲಿ ಲಭ್ಯವಿರುವುದರಿಂದ ಮಳೆ ಕೊಯ್ಲಿನ ಮೂಲಕ ಸಂಗ್ರಹಿಸಿಟ್ಟುಕೊಳ್ಳುವುದು ಅವಶ್ಯಕ. 1 ಎಕರೆ ಪ್ರದೇಶದಲ್ಲಿ ಬಿದ್ದ ನೀರನ್ನು ಸಂಗ್ರಹಿಸಿದರೆ ಅದರ ಮರುಬಳಕೆ ನಿಯಮಿತವಾಗಿ 10 ಎಕರೆಗೆ ಬಳಸಬಹುದಾಗಿರುತ್ತದೆ. ಸಮರ್ಪಕ ಆಧುನಿಕ ವಿಧಾನಗಳ ಮೂಲಕ ಮಳೆ ಕೊಯ್ಲು ಸಕಾರವಾಗಿದೆ. ಜೀವನಾವಶ್ಯಕವಾದ ನೀರು ಸದಾ ಎಲ್ಲರಿಗೂ ಲಭ್ಯವಾಗುತ್ತದೆ. ಉಪಸಂಹಾರ: ನಗರ ಪ್ರದೇಶಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಈ ಮಳೆ ಕೊಯ್ಲು ವಿಧಾನವನ್ನು ಸಕ್ರಿಯವಾಗಿ ಬಳಸಬೇಕು. ಸರ್ಕಾರದ ಮಟ್ಟದಲ್ಲಿ ಈ ವಿಧಾನಗಳ ಅಳವಡಿಕೆಗೆ ಬೇಕಾದ ಉಪಕರಣಗಳನ್ನು ಸಬ್ಸಿಡಿ ಅಥವಾ ರಿಯಾಯಿತಿ ದರ ನಿಗದಿ ಮಾಡಿ ನೀಡಬೇಕು. ಅಲ್ಲದೆ ಸೂಕ್ತ ತರಬೇತಿ ಮತ್ತು ಅರಿವು ಮೂಡಿಸಿದರೆ ಮಳೆ ಕೊಯ್ಲು ವ್ಯವಸ್ಥೆ ಎಲ್ಲೆಡೆಯೂ ಕಾರ್ಯರೂಪಕ್ಕೆ ಬರುತ್ತದೆ ಎನ್ನುವುದು ನಮ್ಮ ಅಭಿಮತ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇದಿಷ್ಟು ಮಳೆ ಕೊಯ್ಲು ಪ್ರಬಂಧ ಮಕ್ಕಳೇ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಬಾಯ್ ಬಾಯ್.